ಮೇಡಮ್, ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿ ವಾಕ್ಸಂದ್ರದ 219 ಸರ್ವೆ ನಂಬರ್ ಮತ್ತು ಇನ್ನೂ ಸರ್ವೆ ನಂಬರ್ಗಳ ಒಂದು ಮಠದ ಮುಜರಾಯಿ ಇಲಾಖೆಯ ಮಠ, ಅದು ಮಂದಿರ ಆಸ್ತಿ, ಅದನ್ನ ಗೂಳೂರು ನಿಡಮಾಮಿಡಿ ಮಠದವರು ಬಂದು ಆಕ್ರಮಣ ಮಾಡಿ ಅದನ್ನ ಕಬಳಿಸುವಂತ ವ್ಯವಸ್ಥಿತ ಹುನ್ನಾರವನ್ನ, ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದಾಖಲೆಗಳನ್ನು ಕೂಡ ವ್ಯವಸ್ಥಿತವಾಗಿ ತಿದ್ದಿದ್ದಾರೆ. ಅದರದ್ದು ಕೂಡ ನಮ್ಮ ಹತ್ರ ದಾಖಲೆಗಳಿದಾವೆ. ಮತ್ತು ಅಲ್ಲಿ ಇರುವಂತ ಅರ್ಚಕ ತಸ್ತಿಕ ತಗೊಳ್ತಾನೆ. ಪ್ರತಿ ತಿಂಗಳ 6,000 ರೂಪಾಯಿ ಸರ್ಕಾರದಿಂದ ತಸ್ತಿಕ ಹೋಗುತ್ತೆ. ಸೊ ಅವನ ಕಣ್ಣೆದುರುಗಡೆಗೆ ಅವನ ಸಹಕಾರದಿಂದನೇ ದೇವಸ್ಥಾನವನ್ನ ಭಗ್ನ ಮಾಡಿದ. ಸೊ ದೇವಸ್ಥಾನ ಭಗ್ನ ಮಾಡಿ ಮೂರ್ತಿಗಳನ್ನ ಒಡೆದು ಹಾಕಿ ಅಲ್ಲಿ ನಿಧಿ ಸಂಗ್ರಹ ಒಂದು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಾನು ಹೇಳೋದು, ದೇವಸ್ಥಾನದ ಭಗ್ನ ಮಾಡಿದಂತ ಆ ವ್ಯಕ್ತಿಗಳನ್ನ, ಯಾರ್ಯಾರು ಇದ್ರು ಆ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ದೇವಸ್ಥಾನಗಳನ್ನ ಮುಟ್ಟುವಂತ ಧೈರ್ಯ ಹೇಗೆ ಬಂತು ಇವರಿಗೆ? ಸರ್ಕಾರಿಯ ಇದು ಸುಪರ್ದಿಯಲ್ಲಿರುವಂತ ತಹಸೀಲ್ದಾರ್ ಇದಕ್ಕೆ ಕುಮ್ಮಕ್ಕ ಕೊಡ್ತಾ ಇದ್ದಾರೆ. ತಹಸೀಲ್ದಾರೇ ಇದಕ್ಕೆ ವ್ಯವಸ್ಥಿತವಾದಂತ ಹುನ್ನಾರವನ್ನು ಮಾಡಿದಂತವ್ರು ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಬೇಕು, ತನಿಖೆ ಆಗಬೇಕು ಅಂತನ್ನುವಂತಹದ್ದು ಹೇಳ್ತೇನೆ. ನಿಡಮಾಮಿಡಿ ಮಠದವರಿಗೆ ನೀವು ಬಹಳ ದೊಡ್ಡ ಮಠ ಅಂತ ಹೇಳ್ಕೊಳ್ತೀರಿ, ಬಹಳ ದೊಡ್ಡ ಅಧ್ಯಯನ ಅಂತ ಹೇಳ್ಕೊಳ್ತೀರಿ. ಈ ರೀತಿಯ ಕಬಳಿಸೋದ ಸುಮಾರು 60 ಕೋಟಿಯ ಒಂದು ಆಸ್ತಿ ಇರುವಂತ ಇವತ್ತ ಕೊಂಡ್ಲಯ್ಯನ ಮಠ ಮತ್ತು ನಿಡಮಾಮಿಡೆಯ್ಯನ ಮಠ ಅಂತನ್ನುವಂತ ದಾಖಲೆ ಇದೆ. ಇದನ್ನು ವ್ಯವಸ್ಥಿತವಾಗಿ ಮೋಸದಿಂದ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವತ್ತು ನೀವು ಕಬಳಿಸ್ತಾ ಇರುವಂತಹದ್ದಕ್ಕೆ ನಾವು ಬಿಡುದಿಲ್ಲ. ಜಿಲ್ಲಾಧಿಕಾರಿಗಳು ಈಗಾಗಲೇ ತಹಸೀಲ್ದಾರರಿಗೆ ಬಹಳ ಸ್ಪಷ್ಟವಾದಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಉತ್ತಮವಾದಂತ ಅವರ ಪಾಯಿಂಟ್ಸ್ ಗಳಿದಾವೆ ಅಂತನ್ನುವಂಥದ್ದು ಕೂಡ ಹೇಳಿದ್ದೇನೆ. ಅದನ್ನ ಉತ್ತರ ಪಡೆದ್ರೆ ಇವರೆಲ್ಲರೂ ಸಿಕ್ಕಾಕೊಳ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾವು ಬೇಡಿಕೆಯನ್ನು ಇಟ್ಟಿದ್ದು ಇಷ್ಟೇ, ಒಂದು ಕೂಡ್ಲೆ ಅಲ್ಲಿ ಏನ್ ಅತಿಕ್ರಮಣ ಆಗ್ತಾ ಇದೆ ಅದನ್ನ ತೆರವುಗೊಳಿಸಬೇಕು. ಆಗಸ್ಟ್ 22, 23, 24 3 ದಿನ ಜೀರ್ಣೋದ್ಧಾರದ ಹೆಸರಿನಲ್ಲಿ ಇಡೀ ಮಠ ಆವರಣ ಆಸ್ತಿಯನ್ನು ಕಬಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಒಂದು ಉತ್ಸವ ಬಿಟ್ಟಿದ್ದಾರೆ. ಉತ್ಸವ ಕೂಡ್ಲೆ ರದ್ದಾಗಬೇಕು, ನಿಲ್ಲಬೇಕು. ನಿಲ್ಲಿಸದೇ ಇದ್ರೆ ನಾವು ಅಲ್ಲಿ ಬಂದು ಧರಣಿ ಮಾಡಬೇಕಾಗತ್ತೆ, ನಿಲ್ಲಿಸಬೇಕಾಗತ್ತೆ ಅಂತ ಅನ್ನುವಂಥದ್ದು ಎಚ್ಚರಿಕೆ ಕೂಡ ನಾವು ಕೊಟ್ಟಿದ್ದೀನಿ. ಯಾರು ತಸ್ತಿಕೆ ತಗೊಳ್ತಾ ಇರುವಂತಹ ಅರ್ಚಕ ಇದ್ದಾರೆ ಅವರನ್ನು ಬಂಧನ ಮಾಡಬೇಕು, ಎಲ್ಲಿ ವಿಗ್ರಹಗಳಿಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ತನಿಖೆ ಆಗ್ಬೇಕು ಅಂತನ್ನುವಂಥದ್ದು ಹೇಳ್ತಾರೆ.